ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಎಸ್ಐಆರ್ ಬಗ್ಗೆ ನಮ್ಮ ಯಾವುದೇ ವಿರೋಧ ಇಲ್ಲ. ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ರಾಜ್ಯಗಳಲ್ಲಿ ನಡೆದಂಥ ಷಡ್ಯಂತ್ರದಿಂದ ಜಾಗೃತಿ ಆಗಬೇಕಾಗಿದೆ. ತಮಿಳುನಾಡು, ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂಥ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಎಸ್ಐಆರ್ ಬಗ್ಗೆ ನಮಗೆ ಯಾವುದೇ ವಿರೋಧ ಇಲ್ಲ, ಆದರೆ ಕೆಲವೊಂದು ರಾಜ್ಯಗಳಲ್ಲಿ ನಡೆದಿರುವಂಥ ಷಡ್ಯಂತ್ರದಿಂದ ನಾವು ಜಾಗೃತಿ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತಮಿಳುನಾಡು, ಬಿಹಾರ ಇಲ್ಲೆಲ್ಲ ನಡೆದಿದೆಯಲ್ಲ ಷಡ್ಯಂತ್ರ, ಅವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಅಲರ್ಟ್ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಸ್ಆರ್ ಬಗ್ಗೆ ನಮ್ಗೆ ಯಾರ್ದು ವಿರೋಧ ಇಲ್ಲ. ಎಸ್ಆರ್ ಅಲ್ಲಿ ತಮಿಳುನಾಡಲ್ಲಿ, ಬಿಹಾರಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಕ್ಕಂಥ ಷಡ್ಯಂತ್ರವನ್ನು ನಾವು ನೋಡಿದ ಮೇಲೆ ನಾವೆಲ್ಲ ಜಾಗೃತರಾಗಿರಬೇಕು ಅಂತ ಮೂಲ ಉದ್ದೇಶದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಡಿವಿಷನಲ್ಲೂ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮೊನ್ನೆ ಮಂಗಳೂರಲ್ಲಿ ಆಯಿತು, ಇವತ್ತು ಹುಬ್ಬಳ್ಳಿ, ಮತ್ತು 28ಕ್ಕೆ ಮೈಸೂರು ಮತ್ತು 30ಕ್ಕೆ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ನಾವು ಕೂಡ ಅವರು ಇದು ಪ್ರತಿ ವರ್ಷ ಜನವರಿನಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಪರಿಷ್ಕರಣೆ. ಆದರೆ 2004 ಆದಮೇಲೆ 2014ರಲ್ಲಿ ಆಗಬೇಕಾಗಿತ್ತು, ಆವಾಗ ಮಾಡಲಿಲ್ಲ. 2021 ಜನಗಣತಿ ಆದಮೇಲೆ ಮಾಡ್ತೀನಿ ಅಂದವರು ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿಯವ್ರದ್ದು ಹಗರಣಗಳು ನಾನು ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅತಿ ಹೆಚ್ಚಿನ ಶ್ರೀಮಂತ ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. 4,000 ಕೋಟಿ ಇದೆ ಖರ್ಗೆ ಅವ್ರ ಮೇಲೆ. ಯಾಕಂದರೆ ಅವರು